ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ತಟ್ಟೆ ಇಡ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಈ ತಟ್ಟೆ ಇಡ್ಲಿನ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ನೋಡಿ ಒಂದು ಬಟ್ಲು ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ಒಂದು ಮೆಜರ್ಮೆಂಟಲ್ಲಿ ಹಾಕಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ಬಟ್ಲಲ್ಲಿ ನಾನು 4 ಬಟ್ಲಷ್ಟು ನಾನು ಇಡ್ಲಿ ಅಕ್ಕಿ ಹಾಕ್ತಾಯಿದ್ದೀನಿ. ಈ ಇಡ್ಲಿ ಹಾಕೋದ್ರಿಂದ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಸ್ಪಾಂಜಿಯಾಗಿ. 4 ಬಟ್ಲು ಇಡ್ಲಿ ಅಕ್ಕಿಗೆ ನಾನು 1 ಬಟ್ಲಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಈ ಇಡ್ಲಿ ಅಕ್ಕಿ ಇರಲಿಲ್ಲ ಅಂದರೆ ರೇಷನ್ ಅಕ್ಕಿಯಲ್ಲೂ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನೋಡಿ, ಈ ಅಕ್ಕಿ ಮತ್ತು ಬೇಳೆನ ಸುಮಾರು ಒಂದು 4-5 ಸರಿ ವಾಶ್ ಮಾಡಿ ಇಟ್ಕೋಬೇಕು. ನೀಟಾಗಿ ವಾಶ್ ಮಾಡೋದ್ರಿಂದ ಇಡ್ಲಿ ಕಲರು ಚೆನ್ನಾಗಿ ಬರುತ್ತೆ, ವೈಟಾಗಿ. ನೋಡಿ, ಈಗ ನಾನು ಒಂದು 4-5 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಬಟ್ಲಷ್ಟು ನಾನು ಗಟ್ಟಿ ಅವಲಕ್ಕಿ, ದಪ್ಪ ಅವಲಕ್ಕಿ ತೊಗೊಂಡಿರೋದು. ಆ ದಪ್ಪ ಅವಲಕ್ಕಿನೂ ಒಂದು ಬೇರೆ ಬೌಲ್ಗೆ ಹಾಕ್ಕೊಂಡು ನೀರು ಹಾಕಿ ಒಂದು 2-3 ಸರಿ ಗಟ್ಟಿ ಅವಲಕ್ಕಿನೂ ವಾಶ್ ಮಾಡಿ ಇಟ್ಕೊಂಡು, ನಾನು ಅಕ್ಕಿ ಬೇಳೆ ಏನು ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಒಂದು ಪಾತ್ರೆಗೆ ಈ ಅವಲಕ್ಕಿನೂ ವಾಶ್ ಮಾಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಆದಮೇಲೆ ಇದಕ್ಕೆ ಮತ್ತು ನಾನು ಇದೇ ಎಲ್ಲ ಒಂದೇ ಪಾತ್ರೆಗೆ ಹಾಕ್ಬಿಟ್ಟು ನಾನು ನೆನೆಯೋಕೆ ಇಡ್ತಾಯಿದ್ದೀನಿ. ಅವಲಕ್ಕಿ, ಅಕ್ಕಿ, ಬೇಳೆಗೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ನಾನು ಮೆಂತ್ಯಕಾಳು ಹಾಕ್ತಾಯಿದ್ದೀನಿ. ಮೆಂತ್ಯಕಾಳು ಮತ್ತು ಒಂದು 4 ಸ್ಪೂನಷ್ಟು ಸಬ್ಬಕ್ಕಿ ಹಾಕಿಬಿಟ್ಟು ನೀರು ಹಾಕಬೇಕು. ಸಬ್ಬಕ್ಕಿನೂ ನೋಡಿ ನಾನಿಲ್ಲಿ ಒಂದು 4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದನ್ನೇನು ತೊಳೆಯೋದೇನು ಬೇಡ, ನೀರಲ್ಲಿ ನೆಂದಿರುತ್ತಲ್ವ. ಆಮೇಲೆ ಆ ನೀರನ್ನ ನಾವು ಎಲ್ಲ ಬಸಿದ್ಬಿಟ್ಟು ಆಮೇಲೆ ನಾವು ಮಿಕ್ಸಿ ಮಾಡ್ಕೋತೀವಲ್ವ, ಇದಕ್ಕೆ ನಾನು ಇದೇ ಪಾತ್ರೆಗೆ ನಾನು 4 ಸ್ಪೂನಷ್ಟು ಸಬ್ಬಕ್ಕಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕಿಬಿಟ್ಟು ನೋಡಿ ಈ ಥರ ನೀಟಾಗಿ ನೀರು ಮೇಲೆ ಬರೋಂಗೆ ನೀರು ಹಾಕಿಬಿಟ್ಟು ನೀಟಾಗೆಲ್ಲ ಒಂದು ಸರಿ ಈ ಥರ ಮಿಕ್ಸ್ ಮಾಡೋಣ. ಸಬ್ಬಕ್ಕಿನೂ ಎಲ್ಲ ಚೆನ್ನಾಗಿ ಇದರಲ್ಲಿ ಎಲ್ಲ ಸೇರುತ್ತಲ್ವ, ನೀಟಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಇಡೋಣ. ಒಂದು 4 to 5 ಅವರ್ಸ್ ನೆಂದರೆ ಸಾಕು. ಇದು ಎಲ್ಲ ಚೆನ್ನಾಗಿ ನೆಂದಿರುತ್ತಲ್ವ, ಒಂದು ತಟ್ಟೆ ಮುಚ್ಚಿಬಿಟ್ಟು ಇವಾಗ ನೆನೆಯಕ್ಕೆ ಬಿಡೋಣ. ನೋಡಿ, ಇವಾಗ ಒಂದು 4 to 5 ಅವರ್ಸ್ ಚೆನ್ನಾಗಿ ನೆಂದಿದೆ. ಇದು ಎಲ್ಲದನ್ನು ನೆಂದು ಸ್ವಲ್ಪ ಕ್ವಾಂಟಿಟಿನೂ ನೋಡ್ತಾ ಇರಿ, ನೋಡ್ತಾ ಇದ್ದೀರಲ್ವ, ಜಾಸ್ತಿನೂ ಆಗಿದೆ. ಇವಾಗ ಇದನ್ನು ನೀರೆಲ್ಲ ಸ್ವಲ್ಪ ತೆಗೆದುಬಿಡೋಣ. ನೀರೆಲ್ಲ ಬಸ್ತು ಆದಮೇಲೆ ಇವಾಗ ನಾವು ಇದನ್ನು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿಗೆ ಹಾಕ್ಕೋಬೇಕು, ಇಲ್ಲಾಂದರೆ ಗ್ರೈಂಡರ್ಗಾದ್ರೂ ಹಾಕ್ಕೊಳ್ಳಿ. ನಿಮಗೆ ಮನೇಲಿ ಏನು ಅವೈಲೇಬಲ್ ಇರುತ್ತೋ ಅದರಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ಮಿಕ್ಸಿಯಲ್ಲೇ ಹಾಕ್ತಾ ಇರೋದು. ನೋಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ನೈಸಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಈ ಥರ ಒಂದು ಪಾತ್ರೆ, ಆದಷ್ಟು ಸ್ವಲ್ಪ ನಾವು ನೈಟೆಲ್ಲ ಇಡ್ತೀವಿ ಅಲ್ವ, ಸ್ವಲ್ಪ ಈ ಥರ ಇಡ್ಲಿ, ದೋಸೆ, ಪಡ್ಡು ಹಿಟ್ಟುಗಳನ್ನೆಲ್ಲ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಹಾಕಿ ಇಡಬೇಕು. ಯಾಕಂದರೆ ಹಿಟ್ಟು ಉಕ್ಕುತ್ತಲ್ವ, ಅದು ಕ್ವಾಂಟಿಟಿ ಜಾಸ್ತಿ ಆಗುತ್ತಲ್ವ, ಚೆಲ್ಲೋ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಕುವಾಗ ಅದನ್ನೇ ದೊಡ್ಡ ಪಾತ್ರೆಯಲ್ಲಿ ಹಾಕಿಬಿಟ್ಟು ನಾನು ಉಪ್ಪು ಹಾಕಿಬಿಟ್ಟು ಇಟ್ಟಿದ್ದೀನಿ. ನೋಡಿ, ನೈಟೆಲ್ಲ ನಾನು ಇಟ್ಟಿರೋದು, ಇನ್ನು ಬೆಳಗ್ಗೆ ತೆಗಿದ್ದೀನಿ. ಹಿಟ್ಟು ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಕ್ವಾಂಟಿಟಿ. ಆಮೇಲೆ ನೊರೆ ಥರ ಆಗಿದೆ ಅಲ್ವಾ, ಈ ಥರ ಆದರೆ ಇಡ್ಲಿ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಹಿಟ್ಟನ್ನು ರೆಡಿ ಆಯಿತು. ಈಗ ನೋಡಿ, ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟು ನಾನು ಈ ಪ್ಲೇಟ್ಸ್ಗೆಲ್ಲ ನಾನು ಒಂದೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಆಯಿಲೆಲ್ಲ ಈ ಥರ ಸ್ಪ್ರೆಡ್ ಮಾಡೋಣ. ಆಯಿಲೆಲ್ಲ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿ ಆದಮೇಲೆ ಇದಕ್ಕೆ ನಾನು ಇಡ್ಲಿ ಹಿಟ್ಟನ್ನ ಹಾಕ್ತಾ ಇರೋದು. ಇಡ್ಲಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ, ತುಂಬ ಅಗರು ಅನಿಸ್ತಾ ಇದೆ. ಈ ಥರ ಹಿಟ್ಟು ಚೆನ್ನಾಗಿ ಈ ಥರ ಬೆಳ್ಕೊಂಡ್ರೆ ಇಡ್ಲಿ ಸಾಫ್ಟಾಗಿ ಆಗುತ್ತೆ, ಸ್ಪಾಂಜಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನೆಲ್ಲದನ್ನು ಈ ಥರ ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ ಆದಮೇಲೆ ನಾವು ಸ್ಟ್ಯಾಂಡಿಗೆ ನೀಟಾಗಿ ಇದನ್ನು ಇಡಬೇಕು. ನೀಟಾಗೆಲ್ಲ ಇಟ್ಬಿಟ್ಟು ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅದು ನೀರು ಕಾಯೋಕ್ಕೆ ಇಟ್ಟಾದಮೇಲೆ ನಾನು ಅದು ಸ್ವಲ್ಪ ನೀರು ಬಿಸಿ ಆಗಲಿ. ನೀರು ನೋಡಿ ಇವಾಗ ಬಿಸಿ ಆಗ್ತಾ ಇದೆ ಅಲ್ವಾ, ಆವಾಗ ನಾನು ಈ ಇಡ್ಲಿದು ಸ್ಟ್ಯಾಂಡ್ ಇಟ್ಬಿಟ್ಟು ಮತ್ತೆ ಮೇಲೆ ಒಂದು ತಟ್ಟೆ ಮುಚ್ಚೋಣ. ಇದಕ್ಕೊಂದು ತಟ್ಟೆ ಮುಚ್ಚಿಬಿಟ್ಟು ಕರೆಕ್ಟಾಗಿ ಇಡ್ಲಿ ಒಂದು 10 ನಿಮಿಷಕ್ಕೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಟೈಮ್ ನೋಡ್ಕೊಂಬಿಟ್ಟು ನಾವೇನು ಮುಟ್ಟೋದು ಬೆಂದಿದೆ ಇಲ್ಲ ಅಂತ ನೋಡೋದೇ ಬೇಡ. 10 ಮಿನಿಟ್ಸ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಾನು ಟೈಮ್ ನೋಡ್ಕೊಂಡಿದ್ದೆ. ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ತೆಗ್ದಿದ್ದೀನಿ. ನೋಡಿ, ಎಲ್ಲವನ್ನೂ ಈ ಥರ ತೆಗೆದು ಇಟ್ಕೊಂಡು ತಕ್ಷಣ ನಾವು ಒಂದು ನಿಮಿಷ ಹಿಂಗೆ ಬಿಟ್ಟರೆ ಸ್ವಲ್ಪ ಈಸಿಯಾಗಿ ಬಂದುಬಿಡುತ್ತೆ. ತಕ್ಷಣ ತೆಗಿಬೇಕು ಅಂದರೆ ಸ್ವಲ್ಪ ಉಲ್ಟಾ ಮಾಡಿಬಿಟ್ಟು ತಟ್ಟೆ ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬೇಗ ತಣ್ಣಗಾಗುತ್ತಲ್ವ, ಅಂದರೆ ತಟ್ಟೆಗೇನು ಅಂಟಲ್ಲ, ಚೆನ್ನಾಗಿ ಬಂದುಬಿಡುತ್ತೆ. ಹಿಡಿದೇ ಇರೋಂಗೆ ನೀಟಾಗಿ ಇಡ್ಲಿ ಎಲ್ಲ ಚೆನ್ನಾಗಿ ಬರುತ್ತೆ. ಈ ಥರನ ನಾವು ಎಲ್ಲದನ್ನು ನೋಡಿ ಮಾಡಿ ಇಟ್ಕೋಬೇಕು. ಎಲ್ಲ ಚೆನ್ನಾಗಿ ಬಂದಿದೆ ಸ್ಪಾಂಜಿಯಾಗಿ. ಎಲ್ಲದನ್ನು ನೋಡಿ ನಾನು ಬಿಸಿ ಇತ್ತು, ಒಂದು ನಿಮಿಷ ಹಿಂಗೆ ಬಿಟ್ಟಿದ್ದೀನಿ ಅಷ್ಟೇ. ತೆಗೆದ್ಬಿಟ್ಟು ನೋಡಿ ಈ ಥರ
ಎಲ್ಲ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿದೆ ನೋಡಿ, ಸಖತ್ ಅಂದರೆ ಸಖತ್ತಾಗಿ ಬಂದಿದೆ. ಟೇಸ್ಟು ಕೂಡ ಸಖತ್ ಸ್ಮೂತಾಗಿ ಬಂದಿದೆ ತಟ್ಟೆ ಇಡ್ಲಿ. ನೀವು ಒಂದ್ಸರಿ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ, ಇದೇ ಒಂದು ಮೆಥಡಲ್ಲಿ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಿಮಗೂ. ಆಮೇಲೆ ಇದು ನಾನು ಲಾಸ್ಟ್ ವೀಡಿಯೋದಲ್ಲಿ ಕೊಬ್ಬರಿ ಚಟ್ನಿ ಮತ್ತು ಸಾಂಬಾರು ಮಾಡೋದೆಲ್ಲ ತೋರಿಸಿದ್ದೆ. ಸೊ ಹಂಗಾಗಿ ಈ ತಟ್ಟೆ ಇಡ್ಲಿಗೂ ನಾನು ಚಟ್ನಿ ಸಾಂಬಾರೆಲ್ಲ ಮಾಡಿದ್ದೆ. ಆಮೇಲೆ ಈ ಇಡ್ಲಿನ ನಾವು ಎಲ್ಲ ತೆಗ್ದು ಇಟ್ಕೊಂಡಿದ್ನಲ್ವ ಹಾಟ್ ಬಾಕ್ಸಲ್ಲಿ ಇಟ್ಕೊಂಡಿದ್ದಿರ್ತೀನಿ ಮಾಡಿಬಿಟ್ಟು. ನೋಡಿ ಈ ಇಡ್ಲಿನ ಸರ್ವ್ ಮಾಡಿಕೊಂಡು ಈ ಚಟ್ನಿ ಸಾಂಬಾರು ಜೊತೆ ತಿಂದರೆ, ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂದರೆ ಸೂಪರ್ ಅಂದರೆ ಸೂಪರಾಗಿರುತ್ತೆ ಟೇಸ್ಟು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇದು ಇಡ್ಲಿ ಯಾವ ಥರ ಬಂದಿದೆ ಅಂತ ನೀವು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.